ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗುರುವಾರ ನಾಮಪತ್ರ ಸಲ್ಲಿಸುವ ಮುನ್ನ ಮಂಗಳೂರಿನಲ್ಲಿ ನಡೆದ ಮೆರವಣಿಗೆ ಬಿಜೆಪಿ ಕಾರ್ಯಕರ್ತರ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. भारत माता की जनता पार्टी की भारतीय जनता पार्टी की नंबर ಬನ್ಸ್ ಹಾಸ್ಟೆಲ್ನಲ್ಲಿ ಬಿಜೆಪಿ ಚುನಾವಣಾ ಕಚೇರಿ ಮುಂಭಾಗದಿಂದ ಬಿಜೆಪಿ ಕಾರ್ಯಕರ್ತರ ಬೃಹತ್ ಮೆರವಣಿಗೆ ಪುರಭವನದವರೆಗೆ ಆಗಮಿಸಿ ಬಹಿರಂಗ ಸಭೆ ನಡೆಸಿತು. ಸಂಸದ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವ ಸಿಟಿ ರವಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಸಂದರ್ಭ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಸ್ವಲ್ಪ ಜನ ಹೋಗಿ ಪಾದಯಾತ್ರೆ ಮುಖಾಂತರ ಈ ಒಂದು ನಾಮಪತ್ರ ಸಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ದೆವು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ. ಆದ್ರೆ ಇವತ್ತು ಬಂದಿರುವಂತ ಜನೋತ್ಸವ ರಣೋತ್ಸವನ್ನ ನೋಡಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಎನ್ನುವುದನ್ನು ತೋರಿಸಿಕೊಡ್ತದೆ. ಕಾರ್ಯಕರ್ತರ ಈ ರಣೋತ್ಸವ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಕೂಡ ಈ ರಣೋತ್ಸವ ಅಗತ್ಯ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಪ್ರಥಮತವಾಗಿ ವೇದಿಕೆಯಲ್ಲಿ ಅವರನ್ನು ಬಿಟ್ಟು ಬಂದಂತ ಎಲ್ಲ ಕಾರ್ಯಕರ್ತರನ್ನ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. भारत माता की, भारत माता की, भारत माता की, वंदे 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 श्री रामचंद्र महाराज की, श्री रामचंद्र महाराज की, श्री रामचंद्र महाराज की, नरेंद्र मोदी जी की, नरेंद्र मोदी जी की, नरेंद्र मोदी जी की, विजेंद्र की, विजेंद्र की, विजेंद्र की, ब्रिजेश चौटा की, ब्रिजेश चौटा की, ब्रिजेश चौटा की, कोटा श्रीनिवास पुजार की, कोटा श्रीनिवास पुजार की, कोटा श्रीनिवास पुजार की. ನಮ್ಮೆಲ್ಲರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಈ ಜಿಲ್ಲೆಯ ಯುವ ನಾಯಕ, ಮಾಜಿ ಸೈನಿಕರಾಗಿರ್ತಕ್ಕಂಥ ಮಿತ್ರ ಬ್ರಿಜೇಶ್ ಚೌಟ ಅವರೇ, ಸರಳ ಸಜ್ಜನಿಕೆಯ ರಾಜಕಾರಣದ ಮುಖಾಂತರ ಆದರ್ಶದ ರಾಜಕಾರಣವನ್ನು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯರು, ಆದರಣೀಯರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸ್ಥಾನಾರ್ಥಿಯಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ನಮ್ಮ ಜೊತೆ ಸಹಕಾರವನ್ನು ನೀಡಿರ್ತಕ್ಕಂಥ ಜನತಾದಳದ ಜಾಕೆ ಮಾಧವಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ಮಾಜಿ ಶಾಸಕರುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನುವ ಸಂಕಲ್ಪದಿಂದ ಸಹಸ್ರ ಸಂಖ್ಯೆಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮತದಾರ ದೇವರುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ, 4 ನಿಶ್ಚಯ ಆಗಿದೆ.
ಒಂದು ನಿಶ್ಚಯ 26ನೇ ತಾರೀಕು ಈ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತದೆ. 2ನೇ ನಿಶ್ಚಯ ಆಗಿದೆ 4ನೇ ತಾರೀಕು, ಜೂನ್ 4ನೇ ತಾರೀಕಿನ ದಿನ ಮತ ಎಣಿಕೆಯ ಕಾರ್ಯ ನಡೀತದೆ. 3ನೇದು ನಿಶ್ಚಯ ಆಗಿದೆ 400 ಸ್ಥಾನಗಳನ್ನು ಪಡೆದು ನರೇಂದ್ರ ಮೋದಿ ಪ್ರಧಾನಿಯಾಗುವುದು ನಿಶ್ಚಯ ಆಗಿದೆ. 4ನೇದು ನಿಶ್ಚಯ ಆಗಿದೆ. ಇವತ್ತಿನ ಜನಸಾಗರವನ್ನು ನೋಡಿದಾಗ ಕಳೆದ ಸಾರಿ 2,74,000 ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ 3 ಲಕ್ಷದ ಮತಗಳಿಂದ ಹೆಚ್ಚು ಬ್ರಿಗೇಡ್ ಸತ್ತ ಅವರು ಗೆಲ್ತಾರೆ ಅನ್ನತಕ್ಕಂಥ ವಿಷಯ. ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ. ಈ ಪಾರ್ಲಿಮೆಂಟ್ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ. ಆ ಕಾರಣಕ್ಕೆ ನಾನು ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ. ಈ ಚುನಾವಣೆ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು, ಯಾರ ಕೈಗೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟರೆ ದೇಶ ಸಮೃದ್ಧವಾಗುತ್ತೆ ಅಂತ ಯೋಚನೆ ಮಾಡಿಕೊಡುವಂತ ಚುನಾವಣೆ. ಈ ಚುನಾವಣೆ ಭಾರತದ ಗಡಿ ಕಾಯುವಂತ ಸೈನಿಕರಿಗೆ ಬೆಂಬಲ ಕೊಟ್ಟು ಭಾರತದ 146 ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂತ ವ್ಯಕ್ತಿಯನ್ನು ರೂಪಿಸಬಹುದಾದಂತ ಶಕ್ತಿ ಇರುವಂತ ವ್ಯಕ್ತಿಗಳಿಗೆ ಅಧಿಕಾರ ಕೊಡುವಂತ ಚುನಾವಣೆ. ಇಡೀ ಜಗತ್ತು ಭಯೋತ್ಪಾದನೆಯಿಂದ ಬೆದರಿ ತಾಂಡವಾಡ್ತಾ ಇದ್ರೆ ಆ ಭಯೋತ್ಪಾದನೆಯ ತಾಂಡಾಟವನ್ನು ನಿಲ್ಲಿಸಿ ಭಾರತದ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಂತ ಸಮರ್ಥರು ಯಾರು, ಅವರ ಕೈಗೆ ಅಧಿಕಾರ ಕೊಡುವಂತ ಚುನಾವಣೆ. ಆ ಕಾರಣಕ್ಕೆ ನಾನು ಇಡೀ ಮಂಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಇದು ಕೇವಲ ಬಿಜೆಪಿಯ ಚುನಾವಣೆ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಇದು ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಆದ್ರಿಂದ ಭಾರತದ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಆಗಬೇಕು ಎನ್ನುವಂತ ಸಂಕಲ್ಪಕ್ಕೆ ಒತ್ತು ಕೊಟ್ಟು ಬ್ರಿಜೇಶ್ ಚೌಟ್ರನ್ನ ಲಕ್ಷಾಂತರ ಮತಗಳಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ. ನಾನು ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವಂತ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಕಾಂಗ್ರೆಸ್ಸನ್ನ ಗೆಲ್ಲಿಸಿ ಅಂತೀರಲ್ಲ, ಯಾರಾದರೂ ಇದ್ರೆ ಮಂಗಳೂರಲ್ಲಿ ಯಾರಾದರೂ ಇದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ಬೆಂಬಲ ಕೊಟ್ಟವರಿಗೆ ಓಟ್ ಕೊಡ್ತೀರಾ? ಕಾಂಗ್ರೆಸ್ಸಿನವರು ಕೇಳಿ, ನಿಮ್ಮಲ್ಲಿ ರಾಷ್ಟ್ರಭಕ್ತರಿದ್ದಾರಂತೆ ನಾನು ಅಂದ್ಕೊಂಡವನು. ಕಾಂಗ್ರೆಸ್ಸಿನ ಯಾರಾದರೂ ಗೆಳೆಯರು ಯೋಚನೆ ಮಾಡಬೇಕು ಮತ ಹಾಕುವವರು. ವಿಧಾನಸೌಧ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರ ಆತ್ಮ ಯಾವುದು ಕೇಳಿದ್ರೆ ವಿಧಾನಸೌಧ. ಕರ್ನಾಟಕ ರಾಜ್ಯದ ಪ್ರಜಾತಂತ್ರ ದೇಗುಲ ಯಾವುದು ಕೇಳಿದ್ರೆ ವಿಧಾನಸೌಧ. ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯ ಕಟ್ಟಿದಂತ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ಭಾರತ್ ಮಾತಾಗೆ ಘೋಷಣೆಗಳು ಕೂಗಬೇಕಾದಂತ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಪ್ರಮಾಣ ವಚನ ತಗೊಳ್ಳುವಾಗ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದವರಿಗೆ ಓಟ್ ಕೊಡ್ತೀರಾ? ಶ್ರೀರಾಮ ಕೇಪೆ, ಶ್ರೀರಾಮನ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಶ್ರೀರಾಮ ಕೇಪೆಯಲ್ಲಿ ಬಾಂಬ್ ಬಿಟ್ಟು ಹೋದವರನ್ನ ಮೃದುವಾಗಿ ನೋಡುವವರಿಗೆ ಓಟ್ ಕೊಡ್ತೀರಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಬಿಟ್ಟುಕೊಂಡು ಹೋಗಿ ಸಂಘನಿಕೇತನದಲ್ಲಿ ಕನ್ನಡ ಶಾಲೆಯ ಮಕ್ಕಳ ಸಮಾವೇಶದಲ್ಲಿ ಇಡ್ಲಿಕ್ಕೆ ಹೋದವರ ಬಗ್ಗೆ ನಮ್ಮ ಬ್ರದರ್ಸ್ ಅಂದವರಿಗೆ ಓಟ್ ಕೊಡ್ತೀರಾ? ಹುಬ್ಬಳ್ಳಿಯಲ್ಲಿ ಹೋಗಿ ಆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂತ ವ್ಯಕ್ತಿಗಳನ್ನ ಅಮಾಯಕರು ಅಂದವರಿಗೆ ಓಟ್ ಕೊಡ್ತೀರಾ? ಕಾಂಗ್ರೆಸ್ಗೆ ಓಟ್ ಹಾಕುವವರಿದ್ರೆ ಯಾರಾದರೂ ರಾಷ್ಟ್ರಭಕ್ತರಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ, ಈ ದೇಶದ ಸಮರ್ಥ ಭಾರತವನ್ನ, ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರಿಗೆ ಮಾತ್ರ ಅನ್ನೋದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆ ಕೂಗೋಣ, ಹಿಂದುತ್ವದ ಭದ್ರಕೋಟೆಯ ಶಕ್ತಿಯನ್ನ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವದ ಭದ್ರಕೋಟೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಕೇಳಿಸುವಂತ ಅವಶ್ಯಕತೆ ಇದೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ನರೇಂದ್ರ ಮೋದಿ ಅವರಿಗೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರೇ, ನಾನು ಹೆಚ್ಚಿಗೆ ಏನನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ 2024ರ ಈ ಒಂದು ವಿಶೇಷವಾದ ಚುನಾವಣೆಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರುವಂತಹ ಸಂದರ್ಭದಲ್ಲಿ ನನ್ನಂತ ಒಬ್ಬ ಯುವ ಕಾರ್ಯಕರ್ತನಿಗೆ, ಒಬ್ಬ ಸೈನಿಕನಿಗೆ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ತಲೆಬಾಗಿ ನಮಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ, ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ.
ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸದಾ ನನ್ನ ಮೇಲೆ ಇರಲಿ. ಈ ಜಿಲ್ಲೆಯ ಜನರ ಅಭಿಪ್ರಾಯವನ್ನು ಪಡೆಯೋಣ, ಈ ಜಿಲ್ಲೆಯ ಜನರ ಆಕಾಂಕ್ಷೆಗಳನ್ನು ಅರ್ಥ ಮಾಡೋಣ, ಅದಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ. ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನ ಆದ್ಯತೆಯಾಗಿ ಇಟ್ಕೊಂಡು ಈ ಜಿಲ್ಲೆಯನ್ನ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಮುಂದಿನ 20 ದಿವಸಗಳ ಕಾಲ ನಾನೆಲ್ಲ ಮನೆಗಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲರ ಹತ್ರ ನೀವು ಹೋಗಿ ಎಲ್ಲರ ಹತ್ರ ಮತಯಾಚನೆಯನ್ನು ಮಾಡಿ ಮುಂದಿನ 20 ದಿವಸಗಳ ಕಾಲ ನರೇಂದ್ರ ಮೋದಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಕಮಲದ ಹೂವಿನ ಬಗ್ಗೆ ಮಾತನಾಡಿ ಅತ್ಯಧಿಕ ದೊಡ್ಡ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನನ್ನು ವಿಜಯಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಜೋರಾಗಿ ಬಿಸಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಹರ 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 ಹರ. ಈಗ ಹೇಳಿ, ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಬೀಸ್ತಿರೋದು ಯಾವ ಗಾಳಿ? ಅದು ಕೇಸರಿ ಗಾಳಿ. ಇಲ್ಲಿ ಹಿಂದುತ್ವದ ಗಾಳಿ, ಇಲ್ಲಿರೋದು ರಾಷ್ಟ್ರಭಕ್ತರ ಗಾಳಿ, ಇಲ್ಲಿರೋದು ಕೇಸರಿಯ ಗಾಳಿ. ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳರು ಉಡುಪಿಗೆ ಬಂದಿದ್ರು. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಉಡುಪಿಗೆ ಕೋಟ, ಮಂಗಳೂರಿಗೆ ಚೌಟ, ಕಾಂಗ್ರೆಸ್ಸಿಗೆ ಅಂತಿಂತ ಗೂಟ ಅಲ್ಲ. ನಮ್ಮ ಕಡೆ ಮಲೆನಾಡಲ್ಲಿ ಹೇಳ್ತಾರೆ, ಹಾಕಿದ್ರೆ ಬಗನೆ ಊಟನೇ ಹಾಕಬೇಕು ಅಂತ. ಮತ್ತೆ ಮೇಲೆ ಹೇಳಂಗಿಲ್ಲ. ಒಮ್ಮೆ ಬಿತ್ತು ಅಂದ್ರೆ ಮತ್ತೆ ಮೇಲೆ ಹೇಳಂಗಿಲ್ಲ. ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಸಿಗೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ ಬಗನೆಗೂಟವನ್ನು ಹೊಡೆಯುವಂತ ಚುನಾವಣೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ 28ಕ್ಕೆ 28 ಅಭ್ಯರ್ಥಿಗಳು, NDAಯ 28ಕ್ಕೆ 28 ಅಭ್ಯರ್ಥಿಗಳು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಜಯಬೇರಿ ಗಳಿಸೋದಕ್ಕೆ ನಮ್ಮ ಮನೆಯ ಪ್ರತಿಯೊಂದು ಮತ, ನಮ್ಮ ಊರಿನ ಪ್ರತಿಯೊಂದು ಮತ, ನಮ್ಮೆಲ್ಲ ಮತಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಾಮಪತ್ರ ಸಲ್ಲಿಸುವ ವೇಳೆ JDSನ ಜಾಕಿ ಮಾಧವ್ ಗೌಡ ಸೇರಿದಂತೆ JDS ಪದಾಧಿಕಾರಿಗಳು ಹಾಜರಿದ್ದರು.